ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 1 ಅಧ್ಯಾಯ 11 ಅಣುವಿನಿಂದ ಕಾಲಗಣನೆ. ಇದರಿಂದ ಇವತ್ತು 14ನೇ ಶ್ಲೋಕವನ್ನ ತಿಳ್ಕೊಳ್ಳೋಣ. ಶ್ಲೋಕ 14. ಸಂವತ್ಸರ ಪರಿವತ್ಸರ ಇಡಾವತ್ಸರ ಏವಚ ಅನುವತ್ಸರೋ ವತ್ಸರಶ್ಚ ವಿದುರೈವಂ ಪ್ರಭಾಷ್ಯತೆ. ಅನುವಾದ: ಸೂರ್ಯ, ಚಂದ್ರ, ನಕ್ಷತ್ರಗಳು ಮತ್ತು ಜ್ಯೋತಿರ್ನಿಕಾಯಗಳ ಕಕ್ಷೆಗಳಿಗೆ ಬೇರೆ ಬೇರೆ 5 ಹೆಸರುಗಳಿವೆ. ಅವುಗಳಲ್ಲಿ ಪ್ರತಿಯೊಂದೂ ತನ್ನದೇ ಆದ ಸಂವತ್ಸರವನ್ನು ಹೊಂದಿದೆ. ಇದು ಶ್ಲೋಕ ಮತ್ತೆ ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹೋದ ಭಾಗದಲ್ಲಿ ನಾವು ಯಾವ ರೀತಿ ಆ ಒಂದು ಕಾಲವನ್ನ ಡಿವೈಡ್ ಮಾಡ್ತಾರೆ, ಆಮೇಲೆ ಯಾವ ರೀತಿ ಅದನ್ನ ಮೆಜರ್ ಮಾಡ್ತಾ ಇದ್ರು ಅಂತೆಲ್ಲ ತಿಳ್ಕೊಂಡ್ವಿ. ಅಂದ್ರೆ ತಾಮ್ರದ ಪಾತ್ರೆಯಲ್ಲಿ ಚಿನ್ನದ ಸೂಜಿಯಿಂದ ಅದರದೇ ಆದಂತ ಒಂದು ಅಳತೆ ಇರುತ್ತೆ. ಅದರ ಮುಖಾಂತರ ಅದಕ್ಕೊಂದು ರಂಧ್ರವನ್ನ ಮಾಡಿ ಆ ರಂಧ್ರದ ಮೂಲಕ ನೀರು ತುಂಬಿದಾಗ ಅದನ್ನ ದಂಡ ಅಂತ ಲೆಕ್ಕಾಚಾರ ಮಾಡ್ತಿದ್ರು ಅಂತ ತಿಳ್ಕೊಂಡ್ವಿ. ಆಮೇಲೆ 4 ಪ್ರಹರಗಳಿದೆ ಅಂತ ತಿಳ್ಕೊಂಡ್ವಿ. ಅಂದ್ರೆ ಒಬ್ಬ ಮನುಷ್ಯ ಜೀವಿಯ ಹಗಲು ಮತ್ತು ರಾತ್ರಿಗಳಲ್ಲಿ 4 ಪ್ರಹರಗಳಿರುತ್ತೆ. 15 ಹಗಲು ರಾತ್ರಿ ಅನ್ನೋದು ಒಂದು ಪಕ್ಷ ಅಂತ ಅನ್ನಿಸ್ಕೊಳ್ಳುತ್ತೆ. ಸೊ ಒಂದು ತಿಂಗಳಲ್ಲಿ 2 ಪಕ್ಷಗಳಿರುತ್ತೆ. ಒಂದು ಶುಕ್ಲ ಪಕ್ಷ, ಇನ್ನೊಂದು ಕೃಷ್ಣ ಪಕ್ಷ ಅಂತ ಅಂದ್ಬಿಟ್ಟು. ಆಮೇಲೆ 2 ಪಕ್ಷಗಳು ಸೇರಿ ಒಂದು ತಿಂಗಳು. ಪಿತೃಲೋಕದವರಿಗೆ ಅದು ಒಂದು ದಿನ ಆಗತ್ತೆ. ಅಂದ್ರೆ ಒಂದು ದಿನ ಒಂದು ರಾತ್ರಿ ಅಂತ ಆಗತ್ತೆ, ಅದಕ್ಕೆ ಸಮವಾಗತ್ತೆ. 2 ತಿಂಗಳು ಸೇರಿ ಒಂದು ಋತು ಆಗತ್ತೆ. 6 ತಿಂಗಳು. ಸೂರ್ಯ ದಕ್ಷಿಣದಿಂದ ಉತ್ತರಕ್ಕೆ ಚಲನೆ ಮಾಡ್ತಾನಲ್ಲ, ಅದು ಒಂದು ಪೂರ್ತಿ ಪರಿಕ್ರಮ ಆಗಿರುತ್ತೆ 6 ತಿಂಗಳಿಗೆ. ಅಲ್ಲಿಗೆ ಕಂಪ್ಲೀಟ್ ತಿರುಗಿದಾಗ 1 ವರ್ಷ ಅಂತ ಅನ್ನಿಸ್ಕೊಳ್ಳುತ್ತೆ. 2 ಸೌರಗತಿಗಳು, ಅಂದ್ರೆ ಸೂರ್ಯ ಸುತ್ತುತ್ತಾನಲ್ಲ ಅಂತ 2 ಸೌರಗತಿಗಳನ್ನ ದೇವತೆಗಳ ಒಂದು ಹಗಲು ಮತ್ತೆ ಒಂದು ರಾತ್ರಿ ಅಂತ ಹೇಳ್ತಾರೆ. ಅಂದ್ರೆ ದೇವತೆಗಳ ಒಂದು ಹಗಲು ರಾತ್ರಿ ಮನುಷ್ಯನ 1 ವರ್ಷ ಅಂತ ಅನ್ನಿಸ್ಕೊಳ್ಳುತ್ತೆ. ಮತ್ತೆ ಮನುಷ್ಯನಿಗೆ 100 ವರ್ಷಗಳ ಆಯಸ್ಸು, ಅಂದ್ರೆ ಅವನ ಕಾಲ 100 ವರ್ಷಗಳು ಅನ್ನೋದನ್ನು ಕೂಡ ತಿಳ್ಕೊಂಡ್ವಿ. ಆಮೇಲೆ ಬ್ರಹ್ಮಾಂಡದ ಪ್ರಭಾವಿ ನಕ್ಷತ್ರಗಳಾಗಿರಬಹುದು, ಗ್ರಹಗಳಾಗಿರಬಹುದು, ಜ್ಯೋತಿರ್ನಿಕಾಯಗಳಾಗಿರಬಹುದು, ಅಣು ಆಗಿರಬಹುದು, ಎಲ್ಲವೂ ಕೂಡ ತಮ್ಮ ತಮ್ಮ ಕಕ್ಷೆಯಲ್ಲಿ ಆ ಭಗವಂತನ ನಿರ್ದೇಶನಕ್ಕನುಸಾರವಾಗಿ ಅವು ಸುತ್ತುತ್ತಾ ಇರುತ್ತೆ. ಈ ಶಾಶ್ವತ ಕಾಲ ಅನ್ನೋದು ಭಗವಂತನನ್ನ ಪ್ರತಿನಿಧಿಸುತ್ತೆ ಅನ್ನೋದನ್ನು ಕೂಡ ತಿಳ್ಕೊಂಡ್ವಿ. ಈಗ ಈ ಶ್ಲೋಕದಲ್ಲಿ ಏನ್ ಹೇಳ್ತಾ ಇದ್ದಾರೆ, ಸೂರ್ಯ, ಚಂದ್ರ, ನಕ್ಷತ್ರಗಳು ಮತ್ತೆ ಜ್ಯೋತಿರ್ನಿಕಾಯಗಳ ಕಕ್ಷೆಗಳಿದೆಯಲ್ಲ, ಅದಕ್ಕೆ ಬೇರೆ ಬೇರೆ 5 ಹೆಸರುಗಳಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಅದರಲ್ಲಿ ಪ್ರತಿಯೊಂದು ಕೂಡ ತನ್ನದೇ ಆದಂತಹ ಸಂವತ್ಸರಗಳನ್ನ ಹೊಂದಿದೆ. ಈಗ ಸೂರ್ಯ ಸುತ್ತುತ್ತಾನಲ್ಲ, ಅವನು ತನ್ನ ಕಕ್ಷೆಯಲ್ಲಿ, ಅದನ್ನ ಸಂವತ್ಸರ ಅಂತ ಹೇಳ್ತೀವಿ. ಬೃಹಸ್ಪತಿ ಸುತ್ತುತ್ತಾನಲ್ಲ, ಅದನ್ನ ಪರಿವತ್ಸರ ಅಂತ ಹೇಳ್ತೀವಿ. ನಕ್ಷತ್ರಗಳಿಗೆ ಇಡಾವತ್ಸರ ಅಂತ ಹೇಳ್ತೀವಿ. ಆಮೇಲೆ ಚಂದ್ರನನ್ನ ಅನುವತ್ಸರ ಅಂತ ಹೇಳ್ತೀವಿ. ಅಂದ್ರೆ ವತ್ಸರ ಅಂತಂದ್ರೆ 1 ವರ್ಷ ಅಂತ ಅಂದ್ಬಿಟ್ಟು. ಅಂದ್ರೆ ಅದಕ್ಕೆ ಅಂದ್ರೆ ಆಯಾ ಗ್ರಹಗಳಿಗೆ, ಆಯಾ ನಕ್ಷತ್ರಗಳಿಗೆ ಬೇರೆ ಬೇರೆ ತಮ್ಮದೇ ಆದಂತಹ ಕಕ್ಷೆಗಳಿರುತ್ತೆ. ಅದು ಸುತ್ತೋದಕ್ಕೂ ಕೂಡ ವತ್ಸರ ಅಂತ ಕರೀತಾರೆ. ಅದಕ್ಕೆ ತಮ್ಮದೇ ಆದಂತಹ ಸಂವತ್ಸರಗಳಿದೆ. ಅದಕ್ಕೆ ಬೇರೆ ಬೇರೆ ಹೆಸರುಗಳು ಕೂಡ ಕೊಟ್ಟಿದ್ದಾರೆ. ಈಗ ಭಾವಾರ್ಥದಲ್ಲಿ ಗುರುಗಳು ಇದರ ಬಗ್ಗೆ ಏನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಶ್ರೀಮದ್ ಭಾಗವತದ ಮೇಲಿನ ಶ್ಲೋಕಗಳಲ್ಲಿ ವಿವೇಚಿಸಿರುವ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಗಣಿತಶಾಸ್ತ್ರ, ಖಗೋಳಶಾಸ್ತ್ರ, ಕಾಲ ಮತ್ತು ಸ್ಥಳಗಳ ವಿಷಯಗಳು ಆಯಾ ವಿಷಯಗಳ ವಿದ್ಯಾರ್ಥಿಗಳಿಗೆ ಖಂಡಿತವಾಗಿಯೂ ತುಂಬಾ ಕುತೂಹಲ ಉಂಟು ಮಾಡುವಂಥದ್ದು. ನಮ್ಮ ಮಟ್ಟಿಗೆ ಹೇಳುವುದಾದರೆ ಅವುಗಳನ್ನು ನಾವು ತಾಂತ್ರಿಕ ಪರಿಭಾಷೆಯ ನೆಲೆಯಲ್ಲಿ ಸಮರ್ಥವಾಗಿ ವಿವರಿಸಲಾರೆವು. ಈ ಎಲ್ಲ ಒಟ್ಟು ಮಾತುಗಳ ಸಾರಾಂಶವೆಂದರೆ, ಜ್ಞಾನದ ವಿವಿಧ ಶಾಖೆಗಳೆಲ್ಲವೂ ಕಾಲದ ನಿಯಂತ್ರಣಕ್ಕೊಳಪಟ್ಟಿವೆ ಮತ್ತು ಅದು ದೇವೋತ್ತಮ ಪರಮಪುರುಷನ ಸ್ವಾಂಶ ಪ್ರತಿನಿಧಿಯಾಗಿದೆ. ಆತನನ್ನು ಬಿಟ್ಟು ಯಾವುದಕ್ಕೂ ಅಸ್ತಿತ್ವವಿಲ್ಲ. ಯಾವುದೇ ವಸ್ತುವಾಗಲಿ ಅದು ನಮ್ಮ ಅಲ್ಪ ತಿಳುವಳಿಕೆಗೆ ಎಷ್ಟೇ ಅದ್ಭುತವಾಗಿ ತೋರಲಿ, ಅದು ಭಗವಂತನ ಮಂತ್ರದಂಡದ ಕಾರ್ಯವಾಗಿರುತ್ತದೆ. ಅಂದ್ರೆ ಇಲ್ಲಿ ಗುರುಗಳೇನ್ ಹೇಳ್ತಾ ಇದ್ದಾರೆ, ಶ್ರೀಮದ್ ಭಾಗವತದಲ್ಲಿ ಈಗ ನಾವೇನೆಲ್ಲ ತಿಳ್ಕೊಂಡ್ವೋ, ಭೌತಶಾಸ್ತ್ರ ಆಗಿರ್ಬೋದು, ರಸಾಯನ ಶಾಸ್ತ್ರ ಆಗಿರ್ಬೋದು, ಗಣಿತ ಶಾಸ್ತ್ರ ಆಗಿರ್ಬೋದು, ಖಗೋಳ ಶಾಸ್ತ್ರ ಆಗಿರ್ಬೋದು, ಕಾಲ ಆಗಿರ್ಬೋದು, ಯಾವುದೇ ಸ್ಥಳ ಆಗಿರ್ಬೋದು, ಆ ಸ್ಥಳದ ವಿಷಯಗಳೇ ಆಗಿರ್ಬೋದು, ಇದು ಆಯಾ ವಿಷಯಗಳಲ್ಲಿ ಯಾರು ಇಂಟ್ರೆಸ್ಟ್ ಇಟ್ಕೊಂಡಿರ್ತಾರೋ
ಅಂಥ ವಿದ್ಯಾರ್ಥಿಗಳು, ಈಗ ನಾವು ಕೂಡ ವಿದ್ಯಾರ್ಥಿಗಳೇನೆ, ನಾವು ಭಕ್ತಿ ಮಾರ್ಗದಲ್ಲಿರುವಂತಹ ವಿದ್ಯಾರ್ಥಿಗಳು. ನಮಗೆ ಇದೆಲ್ಲ ಅಷ್ಟೊಂದು ಆಸಕ್ತಿ ಅಂತ ಅನ್ಸೋದಿಲ್ಲ. ನಮಗೇನು ಭಕ್ತಿಯ ಬಗ್ಗೆ, ಭಕ್ತರ ಬಗ್ಗೆ, ಭಗವಂತನ ವಿಚಾರಗಳನ್ನ ಕೇಳೋದ್ರಲ್ಲಿ ನಮಗೆ ಆಸಕ್ತಿ ಇರೋದು. ಸೊ ಆ ವಿಷಯ ಬಂದಾಗ ನಮಗೆ ಕುತೂಹಲ ಇರುತ್ತೆ, ನಮಗಿನ್ನೂ ಆಸಕ್ತಿ ಜಾಸ್ತಿ ಇರುತ್ತೆ. ಆದರೆ ಕೆಲವರಿಗೇನು ಅಂತಂದರೆ ಈ ವಿಷಯಗಳ ಬಗ್ಗೆ ಇಷ್ಟ ಇರುತ್ತೆ. ಭೌತಶಾಸ್ತ್ರದ ಬಗ್ಗೆ ತಿಳ್ಕೋಬೇಕು, ಗಣಿತಶಾಸ್ತ್ರದ ಬಗ್ಗೆ ತಿಳ್ಕೋಬೇಕು, ಕಾಲದ ಬಗ್ಗೆ ತಿಳ್ಕೋಬೇಕು ಅನ್ನುವಂಥ ವಿದ್ಯಾರ್ಥಿಗಳಿರ್ತಾರಲ್ಲ, ಅವ್ರಿಗೆ ಇದ್ರ ಬಗ್ಗೆ ತುಂಬ ಕುತೂಹಲ ಇರುತ್ತೆ ಮತ್ತು ಅವ್ರಿಗೆ ಆಸಕ್ತಿನೂ ಇರುತ್ತೆ. ನಾನು ಹಿಂದೆನೇ ಹೇಳಿದೆ, ನಮಗೆ ಕಾಲ ಅದೆಲ್ಲ ತುಂಬ ನಾವು ಡೀಪಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ನಮ್ಗೆ ಆಗೋದಿಲ್ಲ ಮತ್ತು ನಮ್ಗೆ ಇಂಟ್ರೆಸ್ಟು ಇರೋದಿಲ್ಲ. ಆದರೆ ಭಗವಂತನ ಸೃಷ್ಟಿ ಹೇಗೆಲ್ಲ ಆಗುತ್ತೆ, ಹೇಗೆಲ್ಲ ಅದನ್ನು ಮಾಡಿದ್ದಾರೆ ಮತ್ತು ಹೇಗೆ ಅದನ್ನು ನಾವು ತಿಳ್ಕೊಳ್ಳೋದು, ಅದರ ಬಗ್ಗೆ ನಾವು ಸ್ವಲ್ಪ ಮಟ್ಟಿಗೆ ತಿಳ್ಕೊಂಡ್ರೂ ಸಾಕು. ಯಾಕೆ ಅಂತಂದರೆ ಇದೆಲ್ಲನೂ ಕೂಡ ಒಂದೊಂದು ವಿಷಯನೂ ಸಮುದ್ರದ ಹಾಗೆ ಆಳವಾಗಿ ಹೋದಷ್ಟು ನಮಗೆ ಇನ್ನೂ ಬೇಕಾದಷ್ಟು ವಿಷಯಗಳು ಸಿಗತ್ತೆ. ಬಟ್ ಈಗ ನಮಗೆ ಬೇಕಾಗಿರೋದೇನು, ನಾವು ಭಕ್ತಿ ಮಾರ್ಗದಲ್ಲಿರೋದ್ರಿಂದ ನಮಗೆ ಎಷ್ಟು ಬೇಕೋ ಅಷ್ಟು ಅರ್ಥ ಮಾಡಿಕೊಂಡ್ರೆ ಸಾಕು. ನಾವು ಇದನ್ನು ಡೀಟೇಲಾಗಿ ಅರ್ಥ ಮಾಡ್ಕೊಳ್ಳೋದಕ್ಕಾಗಲ್ಲ ಮತ್ತು ನಮ್ಗೆ ಇಂಟ್ರೆಸ್ಟು ಇರೋದಿಲ್ಲ. ಅದಕ್ಕೋಸ್ಕರ ಇಲ್ಲಿ ಗುರುಗಳು ಸ್ವತಃ ಹೇಳ್ತಾ ಇದ್ದಾರೆ, ತಾಂತ್ರಿಕ ಪರಿಭಾಷೆಯ ನೆಲೆಯಲ್ಲಿ ನಾನು ವಿವರಣೆ ಮಾಡೋದಕ್ಕಾಗೋದಿಲ್ಲ ಅಂತಲೂ ಹೇಳ್ತಾ ಇದ್ದಾರೆ. ಅಂದರೆ ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದೇನು ಅಂತಂದರೆ, ಜ್ಞಾನದ ಎಲ್ಲ ಶಾಖೆಗಳು, ಅದು ಎಷ್ಟೇ ಶಾಖೆಗಳಾದರೂ ಆಗಿರ್ಬೋದು, ಏನೇ ವಿಷಯಗಳಾದರೂ ಆಗಿರಬಹುದು, ಅದು ಕಾಲದ ನಿಯಂತ್ರಣದಲ್ಲಿ ಇರುತ್ತೆ. ಭಗವಂತನೇ ಸ್ವಯಂ ಅವನೇ ತನ್ನನ್ನು ತಾನು ಸ್ವಾಂಶ ವಿಸ್ತರಣೆಯನ್ನಾಗಿ ಮಾಡಿಕೊಂಡು ಕಾಲದ ರೂಪದಲ್ಲಿ ಇದನ್ನೆಲ್ಲ ಮಾಡ್ತಿದ್ದಾನೆ. ಅದಕ್ಕೆ ಕಾಲ ಅನ್ನೋದು ಭಗವಂತನ ಸ್ವಾಂಶ ಪ್ರತಿನಿಧಿ ಅಂತ ನಾವು ತಿಳ್ಕೋಬೇಕು. ಆ ಭಗವಂತನನ್ನು ಬಿಟ್ಟು ಯಾವುದಕ್ಕೂ ಕೂಡ ಅಸ್ತಿತ್ವ ಅನ್ನೋದೇ ಇಲ್ಲ, ಯಾವುದೇ ವಸ್ತು ಆಗಿರ್ಬೋದು. ಈಗ ನಾವು ನೋಡಿದಾಗ ಕೆಲವೊಂದು ಘಟನೆಗಳು, ಕೆಲವೊಂದು ವಸ್ತುಗಳು, ಕೆಲವೊಬ್ಬ ವ್ಯಕ್ತಿಗಳು ನಮಗೆ ಅದ್ಭುತ ಅಂತ ಅನ್ಸುತ್ತೆ. ಏನು ವಿಶೇಷತೆ ಇದೆಯಪ್ಪ ಅದರಲ್ಲಿ ಅಂತ ನಮಗನ್ಸುತ್ತೆ. ಆದರೆ ಅದು ಕೂಡ ಆಗ್ತಾ ಇರೋದು ಭಗವಂತ ಮಾಡ್ತಾ ಇರೋದ್ರಿಂದ ಅದು ಆ ಕೆಲಸ ಅಲ್ಲಿ ಆಗ್ತಾ ಇರೋದು. ಒಬ್ಬನಲ್ಲಿ ಏನೋ ಒಂದು ವಿಶೇಷತೆ ಇದೆ, ಯಾರಲ್ಲೂ ಇರೋದಿಲ್ಲ. ಅಂಥ ವಿಶೇಷತೆ ಇದೆ ಅಂತಂದರೆ ಅದು ಭಗವಂತನ ಮೂಲಕ ಆಗ್ತಾ ಇರೋದೇ ಹೊರತು ಅದಕ್ಕೆ ಯಾರೂ ಕಾರಣರಲ್ಲ. ಆಯಿತಾ? ಅದು ನಮ್ಮಿಂದ ನಾವು ಮಾಡುವಂಥದ್ದು ಅಲ್ಲ. ಈಗ ಈ ಪ್ರಪಂಚದಲ್ಲಿ ಯಾವುದೋ ಒಂದು ಅದ್ಭುತವಾಗಿರುವಂಥದ್ದನ್ನು ನಾವು ನೋಡ್ತೀವಿ ಅಂತಂದರೆ ಅದಕ್ಕೆ ಕಾರಣ ಅದು ಭಗವಂತ ಮಾಡ್ತಾ ಇರೋದ್ರಿಂದ, ಅವನ ಮಂತ್ರದಂಡದ ಕಾರ್ಯ ಅಂತ ಹೇಳಿದ್ದಾರೆ ನೋಡಿ. ಈಗ ಒಬ್ಬ ಜಾದೂ ಮಾಡ್ತಾನಲ್ವಾ, ಅವನು ಯಾರೂ ಮಾಡೋಕ್ಕಾಗದೇ ಇರುವ ಕೆಲಸವನ್ನು ಅವನು ಮಾಡ್ತಾ ಇರ್ತಾನೆ. ಅದು ಅವನ ಮೂಲಕ, ಮಂತ್ರದಂಡದ ಮೂಲಕ ನಡೀತಾ ಇರುವಂಥ ಕೆಲಸ. ಅದು ನಮಗದು ಅದ್ಭುತ ಅಂತ ಅನಿಸುತ್ತೆ ಅಲ್ವಾ? ಅದೇ ರೀತಿ ಭಗವಂತ ಎಲ್ಲವನ್ನು ಮಾಡ್ತಾ ಇರೋದು ಅವನೇನೆ. ಏನೇ ಒಂದು ವಿಶೇಷ ಆಗಿರ್ಬೋದು, ಏನೇ ಒಂದು ಕುತೂಹಲ ನಮಗೆ ನೋಡೋದಕ್ಕೆ ಆಶ್ಚರ್ಯ ಅಂತ ಅನ್ನಿಸ್ಬೋದು, ಅದೆಲ್ಲವೂ ಕೂಡ ಭಗವಂತನ ಮೂಲಕ ಆಗ್ತಾ ಇದೆ ಅಂತ ನಾವು ತಿಳ್ಕೋಬೇಕು. ಇಲ್ಲಿ ಗುರುಗಳು ಹೇಳ್ತಾರೆ, ಕಾಲವನ್ನೇ ಗಮನಿಸಿ ಹೇಳೋದಾದರೆ ಆಧುನಿಕ ಗಡಿಯಾರವನ ಗಮನದಲ್ಲಿಟ್ಟುಕೊಂಡು ಈ ಕೆಳಗಿನ ಕಾಲಕೋಷ್ಟಕವನ್ನು ಇಲ್ಲಿ ಸೇರಿಸ ಬಯಸುತ್ತೇವೆ. ಅಂದರೆ ಇಲ್ಲಿ ಈಗ ನಾವು ಅದನ್ನು ಇನ್ನೂ ಸ್ವಲ್ಪ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಅಂತಂದರೆ, ಈಗ ನಮ್ಮ ಒಂದು ಗಡಿಯಾರ ಏನಿದೆಯೋ ಅದನ್ನು ಗಮನದಲ್ಲಿಟ್ಕೊಂಡೀಗ ಇಲ್ಲಿ ಇಷ್ಟೊತ್ತು ನಾವು ತ್ರುಟಿ, ವೇದ, ಲವ, ನಿಮೇಷ, ಕ್ಷಣ, ಕಾಷ್ಟ ಈ ರೀತಿ ಎಲ್ಲ ವರ್ಡ್ಸ್ ಕೇಳಿದ್ವಲ್ವ, ಅದು ನಮಗೆ ಗೊತ್ತಿರೋದಿಲ್ಲ. ಅದನ್ನ ಇಟ್ಕೊಂಡು ಈಗಿನ ಗಡಿಯಾರದ ಮೂಲಕ ನಾವು ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅನ್ನೋದನ್ನ ಒಂದು ಪಟ್ಟಿ ಕೊಟ್ಟು ಹೇಳಿದ್ದಾರೆ. ಸುಮ್ಮನೆ ನಾನು ಓದ್ಕೊಂಡು ಹೋಗ್ತೀನಿ, ನಿಮ್ಗದು ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ನಾವು ತ್ರುಟಿ ಅಂತ ತಿಳ್ಕೊಂಡ್ವಿ ಫಸ್ಟ್ ವರ್ಡು. ಆ ಒಂದು ತ್ರುಟಿ ಅಂತಂದರೆ 8/13,500 ಸೆಕೆಂಡುಗಳು ಅಂತ. ಆಮೇಲೆ ಒಂದು ವೇದ ಅಂತಂದರೆ 8/135 ಸೆಕೆಂಡು ಅಂತ. ಒಂದು ಲವ ಅಂತಂದರೆ 8/45 ಸೆಕೆಂಡು ಅಂತ. ಒಂದು ನಿಮೇಷ ಅಂತಂದರೆ 8/15 ಸೆಕೆಂಡು ಅಂತ. ಒಂದು ಕ್ಷಣ ಅಂತಂದರೆ 8/5 ಸೆಕೆಂಡು ಅಂತ. ಒಂದು ಕಾಷ್ಟ ಅಂತಂದರೆ 8 ಸೆಕೆಂಡುಗಳು. ಈಗ ನಮ್ಮ ಗಡಿಯಾರದಲ್ಲಿ 8 ಸೆಕೆಂಡ್ ಅಂತಂದರೆ ಅದು ಒಂದು ಕಾಷ್ಟ ಅಂತ ಅನ್ನಿಸ್ಕೊಳ್ಳುತ್ತೆ. 2 ನಿಮಿಷ ಅಂತಂದರೆ ಒಂದು ಲಘು ಅಂತ ಅನ್ನಿಸ್ಕೊಳ್ಳುತ್ತೆ. ಒಂದು ದಂಡ ಅಂತಂದರೆ 30 ನಿಮಿಷಗಳು. ಒಂದು ಪ್ರಹರ ಅಂತಂದರೆ 3 ಗಂಟೆಗಳು. ಈಗ ಒಂದು ಪ್ರಹರ ಆಗಿದೆ
ಅಂತ ಹೇಳ್ತಾರಲ್ವಾ. ಅಂದರೆ 3 ಗಂಟೆಗಳು ಅಂದರೆ ಹಿಂದೆನೇ ನಾವು ತಿಳ್ಕೊಂಡ್ವಲ್ವಾ, ದಿನವನ್ನ 4 ಪ್ರಹರಗಳಾಗಿ ಡಿವೈಡ್ ಮಾಡಿದ್ದಾರೆ. ಹಗಲನ್ನು ಕೂಡ 4 ಪ್ರಹರಗಳಾಗಿ ಡಿವೈಡ್ ಮಾಡಿದ್ದಾರೆ. ಹಗಲಿನಲ್ಲಿ 12 ಗಂಟೆಗಳಿದೆ, ರಾತ್ರಿಯಲ್ಲಿ 12 ಗಂಟೆಗಳಿದೆಯಲ್ಲ, ಆ 12ನ್ನ 4 ಭಾಗ ಮಾಡಿದಾಗ 3 ಗಂಟೆಗಳು ಸಿಗತ್ತೆ. ಸೊ ಅದಕ್ಕೆ ಒಂದು ಪ್ರಹರ ಅಂತಂದರೆ 3 ಗಂಟೆಗಳು, ಒಂದು ಹಗಲು ಅಂತಂದರೆ 12 ಗಂಟೆಗಳು, ಒಂದು ರಾತ್ರಿ ಅಂತಂದರೆ 12 ಗಂಟೆಗಳು, ಒಂದು ಪಕ್ಷ ಅಂತಂದರೆ 15 ದಿನಗಳು. ಈಗ ತಿಂಗಳಿಗೆ 2 ಪಕ್ಷ ಬರುತ್ತೆ ಅಲ್ವಾ, 12 ತಿಂಗಳು ಸೇರಿ ಒಂದು ಕ್ಯಾಲೆಂಡರ್ ವರ್ಷ. ಕ್ಯಾಲೆಂಡರಲ್ಲಿ ಈಗ 12 ತಿಂಗಳಿಗಿರುತ್ತಲ್ಲ, ಜನವರಿ, ಫೆಬ್ರವರಿ, ಮಾರ್ಚ್, ಅಲ್ಲಿಂದ ಹಿಡಿದು ಡಿಸೆಂಬರ್ ತನಕ, ಅದನ್ನ 12 ತಿಂಗಳುಗಳು, ಅದನ್ನ ಒಂದು ವರ್ಷ ಅಂತ ಕರೀತಾರೆ. ಅಥವಾ ಸೂರ್ಯನ ಒಂದು ಸಂಪೂರ್ಣ ಪರಿಭ್ರಮಣ, ಸೂರ್ಯ ಒಂದು ಸುತ್ಕೊಂಡು ಬಂದ ಅಂತಂದ್ರೆ ನಮ್ಮ ಒಂದು ವರ್ಷ ಅಂತ ಅನ್ನಿಸ್ಕೊಳ್ಳುತ್ತೆ. ಮನುಷ್ಯ ಜೀವಿ 100 ವರ್ಷಗಳು ಬದುಕ್ತಾನೆ ಅಂತಂದ್ಬಿಟ್ಟು ಹೇಳಿದ್ದಾರೆ. ಇದು ಶಾಶ್ವತವಾದಂತಹ ಮಾಪನವನ್ನ ನಿಯಂತ್ರಣೆ ಮಾಡುವಂತ ಒಂದು ವಿಧಾನ. ಇಲ್ಲಿ ನಮಗೆ ಕೆಲ ಮಟ್ಟಿಗೆ ಈಗ ಒಂದು ವರ್ಷ ಅಂತಂದ್ರೆ ಎಷ್ಟೆಲ್ಲ ಇರುತ್ತೆ ಅನ್ನೋದು ನಮಗೆ ಗೊತ್ತಾಯ್ತು. ಬ್ರಹ್ಮ ಸಂಹಿತೆಯು ಈ ನಿಯಂತ್ರಣವನ್ನು ಈ ರೀತಿ ಸ್ಪಷ್ಟಪಡಿಸುತ್ತದೆ. ಅಂದ್ರೆ ಬ್ರಹ್ಮ ಸಂಹಿತೆಯಲ್ಲಿ ಬ್ರಹ್ಮ ಸ್ವತಃ ತನ್ನ ಒಂದು ಸಂಹಿತೆಯಲ್ಲಿ ಹೇಳಿದಾನೆ. ಅವನು ಹೇಳಿರೋ ಒಂದು ಶ್ಲೋಕ ಏನು ಅಂತಂದ್ರೆ, ಯಚ್ಚಕ್ಷುರ್ ಏಷ ಸವಿತಾ ಸಕಲ ಗ್ರಹಾಣಾಂ ರಾಜಾ ಸಮಸ್ತ ಸುರಮೂರ್ತಿರ್ ಅಶೇಷ ತೇಜಾಹ ಯಸ್ಯಾಜ್ಞೆಯ ಭ್ರಮತಿ ಸಂವೃತ ಕಾಲಚಕ್ರೋ ಗೋವಿಂದಮಾದಿಪುರುಷಂ ತಮಹಂ ಭಜಾಮಿ. ಅಂದ್ರೆ ಇದಕ್ಕೆ ಅರ್ಥ ಏನು ಅಂತಂದ್ರೆ, ಭಗವಂತನ ನೇತ್ರ ಅಂತ ತಿಳ್ಕೊಂಡಿರುವಂತಹ, ತನ್ನ ಶಾಶ್ವತ ಕಾಲದ ನಿಶ್ಚಿತ ಕಕ್ಷೆಯಲ್ಲಿಯೇ ಪರಿಕ್ರಮಿಸುವಂತಹ ಸೂರ್ಯ ಯಾರ ನಿಯಂತ್ರಣದಲ್ಲಿದ್ದಾನೋ ನೋಡಿ, ಭಗವಂತನ ನೇತ್ರ ಅಂತ ಸೂರ್ಯನನ್ನ ಕರೆಸ್ತಾರೆ. ಮತ್ತೆ ಶಾಶ್ವತ ಕಾಲದ ನಿಶ್ಚಿತ ಕಕ್ಷೆಯಲ್ಲಿ, ಶಾಶ್ವತ ಕಾಲ ಒಂದು ಕಕ್ಷೆಯನ್ನ ಹಾಕ್ಕೊಟ್ಟಿದೆ ಸೂರ್ಯನಿಗೆ, ಅದರಲ್ಲೇ ನೀನು ಸುತ್ತುತ್ತಾ ಇರಬೇಕು ಅಂತಂದ್ಬಿಟ್ಟು ಆ ಒಂದು ಕಕ್ಷೆಯಲ್ಲೇ ಪರಿಕ್ರಮಣೆ ಮಾಡ್ತಾ ಇರುವಂತಹ ಸೂರ್ಯ ಯಾರ ನಿಯಂತ್ರಣದಲ್ಲಿದಾನೋ ಅಂತಹ ಆದಿಪ್ರಭು ದೇವೋತ್ತಮ ಪರಮಪುರುಷ ಗೋವಿಂದನನ್ನ ನಾನು ಪೂಜಿಸ್ತೀನಿ ಅಂತಂದ್ಬಿಟ್ಟು ಬ್ರಹ್ಮ ತನ್ನ ಸಂಹಿತೆಯಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಂಡಿದ್ದಾನೆ. ಅಂದ್ರೆ ಏನು, ಆ ಭಗವಂತನೇ ಸೂರ್ಯನಿಗೂ ಕೂಡ ಈ ಕೆಲಸವನ್ನ ಕೊಟ್ಟಿರುವಂಥದ್ದು. ಸೂರ್ಯ ತನ್ನ ಪಥದಲ್ಲೇ ಸುತ್ತುತ್ತಾ ಇದೆ ಅಂತಂದ್ರೆ ಅದು ಭಗವಂತ ಕೊಟ್ಟಿರುವಂತ ಕೆಲಸ. ಆ ಭಗವಂತನ ನೇತ್ರ ಅಂತ ಸೂರ್ಯನನ್ನ ಕರೀತಾರೆ. ಅಂತ ಭಗವಂತನಾದ ಆ ಪರಮ ಪುರುಷ ಗೋವಿಂದನನ್ನ ನಾನು ಭಜಿಸ್ತೀನಿ ಅಂತಂದ್ಬಿಟ್ಟು ಅಲ್ಲಿ ಹೇಳಿದ್ದಾರೆ. ಸೂರ್ಯ ಎಲ್ಲ ಗ್ರಹಮಂಡಲ ಪದ್ಧತಿಯ ಅಧಿಪತಿ. ಅವನು ಶಾಖ ಮತ್ತೆ ಬೆಳಕಿಗೆ ಸಂಬಂಧಿಸಿರುವಂತೆ ಅಮಿತ ಶಕ್ತಿಯನ್ನ ಹೊಂದಿರುವಂಥವನು. ಸೂರ್ಯನಷ್ಟು ಶಾಖ ಮತ್ತೆ ಬೆಳಕನ್ನ ಹೊಂದಿರುವಂಥವ್ರು ಬೇರೆ ಇಲ್ಲ ಅಂತ ಅರ್ಥ. ಅಂದ್ರೆ ಎಲ್ಲ ಗ್ರಹಗಳಿಗೂ ಅಧಿಪತಿ ಯಾರು ಅಂತಂದ್ರೆ ಸೂರ್ಯ. ಅವನಲ್ಲಿರುವಂತ ಶಾಖ ಬೆಳಕು ಅಮಿತವಾಗಿರುವಂತ ಶಕ್ತಿಯನ್ನ ಹೊಂದಿರುವಂಥದ್ದು ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿಗೆ ನಾವು ನಿಲ್ಸೋಣ. ಹರೇ ಕೃಷ್ಣ.